ಬೇಕೋ ಬೇಡವಾ ಅಂತ ಇವತ್ತು ತೀರ್ಪಿತ್ತು. ಒಂದು ಸಿಬಿಐಗೆ ವಹಿಸುವಂತ ಅವಶ್ಯಕತೆ ಇಲ್ಲ ಮೂಡ ಪ್ರಕರಣ ಅಂತ ಹೈಕೋರ್ಟ್ ಹೇಳಿದೆ. ಏನ್ ಹೇಳ್ತೀರಾ ಈ ತೀರ್ಪಿನ ಬಗ್ಗೆ? ವಹಿಸೋದೇ ಇಲ್ಲ, ಅಲ್ಲಿ ಆಗದೇ ಇಲ್ಲವಲ್ಲ. ಅದು ಸಿಬಿಐಗೆ ಯಾಕೆ ಸೇರಿಸ್ತಾರ ಸಿದ್ದರಾಮಯ್ಯನವರ? ಇಲ್ಲ, ಅವ್ರೇನು ತಪ್ಪು ಮಾಡಿಲ್ಲ, ಅದ್ರ ಸೇರ್ಸಕ್ಕೂ ಆಗಲ್ಲ. ವಜಾ ಆಗ್ಲೇಬೇಕು, ವಜಾ ಆಗುತ್ತ, ಅದು ವಜಾ ಆಗುತ್ತೆ. ಆ ಧೈರ್ಯ ಅವ್ರಿಗಿದೆ, ನಮ್ಗಳಿಗೂ ಜನಗಳಿಗೂ ಇದೆ, ಅದು ನಮ್ಮ ಊರುಗಳಲ್ಲೂ ಇದೆ. ಆ ಥರ ಏನು ತಪ್ಪು ಮಾಡಕ್ ಹೋಗಿಲ್ಲ ಅವರು. ಖುಷಿ ನೀಡಿದೆ, ಚೆನ್ನಾಗಿ ಖುಷಿ ನೀಡಿದೆ. ನಾ ಬೆಳಿಗ್ಗೆ ನೋಡ್ತಾ ಇದೀವಿ ವಾರ್ತಾನೆ, ಅದನ್ನೇ ಹಾಕಿದ್ದೇಳಿ ಇವತ್ತು. ಅದು ನೋಡಿದಾಗ ಈ ಸ್ನೇಹಮಯ ಕೃಷ್ಣವ್ರು ಸ್ವಲ್ಪ ತೀಟ ಮಾಡ್ಕೊಂಡು ಇದನ್ನ ಎತ್ಕಟ್ಗೆ ಬರ್ತಾ ಇರೋದು. ಇನ್ನು ಬೇರೆಯವರು ಯಾರು ಇದಕ್ಕೆ ಇದು ಮಾಡಿಲ್ಲ, ಅವ್ರೊಬ್ಬರಿಗೆ ಕೆಣಕ್ತಾ ಇರೋದು ಇದನ್ನ, ಬೇರೆ ಯಾರು ಕೆಣಕಿಲ್ಲ. ಅದ ಶಿವರಪ್ಪ ಈ ಥರ ಆಗಿ ಅದ್ರಲ್ಲಿ ಏನು ತಪ್ಪು ಮಾಡಕ್ ಹೋಗಿಲ್ಲ ಅವರು. ಅದು ಎಲ್ಲಿಗೂ ಮುಂದಕ್ಕೂ ಹೋಗಲ್ಲ. ಇದರಲ್ಲಿ ಸಿದ್ದರಾಮಯ್ಯನವರ ಒಟ್ಟಿನಲ್ಲಿ ನಿರಾಪರಾಧಿ ಅಂತ ಬರುತ್ತಪ್ಪ, ಬಂದೇ ಬಂತು. ಎಲ್ಲಕ್ಕೂ ಖುಷಿ, ಅದು ಎಲ್ಲಕ್ಕೂ ಖುಷಿ. ನಮಗೆ ಅಂತೆಲ್ಲ ಇಡೀ ನಮ್ಮ ಜನಾಂಗಗಳ ಎಲ್ಲಕ್ಕೂ ಖುಷಿ ಇದು. ನಮ್ಮ ಊರಲ್ಲಿ ನಮ್ಮ ಇಡೀ ಕರ್ನಾಟಕ ಖುಷಿ ಇದು. ಜನಕ್ಕೆ, ಕರ್ನಾಟಕ ಜನಕ್ಕೆ ಎಲ್ಲಕ್ಕೂ ಖುಷಿನೇ ಇದೆ. ನೋಡ್ರಿ, ಹೈಕೋರ್ಟ್ ತೀರ್ಪು ಬಂದಿದೆ, ಸಿಬಿಐ ವಹಿಸೋ ಅವಶ್ಯಕತೆ ಇಲ್ಲ ಅಂತ ತೀರ್ಪು ಬಂದಿದೆ. ಏನ್ ಹೇಳ್ತೀರಾ? ಖುಷಿನಾ? ಭಾಳ ಖುಷಿ, ನಮ್ಗೆ ಸಂತೋಷ ಆಯಿತು. ಅವರು 40 ವರ್ಷ ರಾಜಕಾರಣಿಲಿ ಅಂತ ಅಪರಾಧಿ ಏನೂ ಮಾಡಿಲ್ಲ. ಏನೋ ಬೇಕು ಅಂತ ಯಾರ್ಯಾರೋ ಮಾಡ್ಕೊಂಡು ಹೋದ್ರು. ಇನ್ನು ಕೊನೆಗಂಟು CM ಅಂತಲೇ ಆಯ್ತದ, ಅದೇನೋ ತಪ್ಪಾಗಲ್ಲ. ನಮ್ಗೆ ಭಾಳ ಸಂತೋಷ ಆಯಿತು. ನಮ್ಗೆ ಯಾವಾಗ ಸಿಕ್ಕಿದ್ದು ಅಂತ ನಾವು ಕಾಯ್ತಾ ಇದ್ದೋ. ಭಗವಂತ ದೇವರು ಸಿದ್ದರಾಮೇಶ್ವರ ಕಾಪಾಡೋನು. ಒಂದು ತಪ್ಪು ಅವನು ಮಾಡಿಲ್ಲ. ಏನೋ ಬೇಕು ಅಂತ ಇರೋದು ಪುಸ್ತಕರು ಏನೇನೋ ಟೀಕೆ ಮಾಡ್ತಿದ್ರು. ಅದು ಸಾಹೇಬನಂತೆ ಆಯಿತು, ಒಳ್ಳೇದಾಯಿತು. ನಮಗೂ ಭಾಳ ಖುಷಿ. ನಾವು ಈಗೆಲ್ಲ ಗಿಟಕಿ ಹೊಡಿತೀವಿ. ಈಗ ಸಂತೋಷ ಆಯಿತು. ಒಂದು ಸಾವಾಗ್ಬಿಟ್ಟದ, ಸಾವು ಮುಗಿಸ್ಕೊಂಡು ನಮಗೆ ಭಾಳ ಖುಷಿ ಆಯಿತು. ಈಗ ಯಾವುದೋ ತಪ್ಪು ಮಾಡಿಲ್ಲ ಅವರು. ಅವರು ಒಳ್ಳೆ ಆಡಳಿತ ಕೊಡ್ತವ್ರಲ್ಲ, ಇದನ್ನು ಆಯ್ತಾ ಇಲ್ಲ BJP ಅವ್ರಿಗೂ JDSನವ್ರಿಗೂ. ಅದರಿಂದ ಇವ್ನಿಗೇನಾರ ಕಪ್ ಚುಕ್ಕಿ ಇಡಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾವ್ರ. ಅವನು ದುಡ್ಡು ಈಸ್ಕೊಳ್ಳೋದು ಗೊತ್ತಿಲ್ಲ ಅವ್ನಿಗೆ. ಇಂಥ ಈಸ್ಕೋಬೇಕು ಮಾಡಬೇಕು ಅನ್ನೋದು ಅವನು 1 ರೂಪಾಯಿ ಲೆಂಚ ತಿಂದಿಲ್ಲ ಇಲ್ಲಿವರೆಗೂ. ಅವನೇ ಭಾಳ ನೋವಿನಿಂದ ಕಷ್ಟದಿಂದ ಅವನು ಓದಿ ಬಡವರಿಗೆಲ್ಲ ಭಾಳ ಉಪಕಾರ ಮಾಡೋನು. ತರಬೇಕು ಅಂತ ಇವರು ಓಡಾಡ್ತಾವ್ರ. ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಈ CMI ಕೃಷ್ಣ ಏನೇ ಮಾಡಿದ್ರು ಆಗಲ್ಲ. ಅವನೇನ ಸೈಟು ಇಂದ BJP ಸರ್ಕಾರದಲ್ಲಿ ಸೈಟ್ ಆಗಿರೋದು. CM ಮಾಡಿಲ್ಲ, ಅವನು ಕೊಡಿ ಅಂತ ಲೆಟರ್ನೂ ಹಾಕಿಲ್ಲ, ಒತ್ತಾಯನೂ ಮಾಡಿಲ್ಲ. ಯಡಿಯೂರಪ್ಪ ಸರ್ಕಾರ ಇದ್ದಾಗ ಮಾಡಿರೋದು, ಬೊಮ್ಮಾಯಿ ಸಾಹೇಬರಿದ್ದಾಗ ಮಾಡಿರೋದು. ಇದೇನೂ ಇಲ್ಲ. ಇದು ನಮ್ಗೆ ಭಾಳ ಸಂತೋಷ ಆಯ್ತು. ಇದು ಈ ಥರ ಕುತಾಂತರ ಇವ್ರು. ಏನು ಯಾರ ಒಂದು ಕಪ್ ಚುಕ್ಕಿ ತರಬೇಕಲ್ಲ ಇವ್ರಿಗೆ, ಹೆಂಗಾರ ಮಾಡಿ. ಈಗೇನೂ ಇಲ್ವಲ್ಲ. ಈಗ ಅವರು 10 ವರ್ಷ CM ಆಗಿ ಒಬ್ಬ ಹಿಂದುಳಿದವ ಆಗ್ಬಿಡ್ತಾರಲ್ಲ ಅನ್ನೋ ಒಟ್ಟ ಕಿಟ್ಟಿಗೆ ಇವ್ರಿಗೆ ಉರಿ ಬಂದ್ಬಿಟ್ಟಾಯ್ತು. ಯಾರು ದಲಿತರಿ ಅಲ್ಲಿ ಅಂಥವ್ರು ಇಂಥವ್ರು ಅಂತೆಲ್ಲ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಪ್ರತಿಯೊಬ್ಬರು ತಾನು ಯಾವ ಥರ ಮಾಡ್ತಾನೋ ಅದೇ ಥರ ಮಾಡ್ಕೊಂಡು ಸರ್ಕಾರನ ಉಳಿಸ್ಕೊಂಡು ಹೋಯ್ತಾವನು. ಏನೂ ಮಾಡಿಲ್ಲ. 5 ವರ್ಷ ಗ್ಯಾರಂಟಿ ಅವರೇ. ಸಿಬಿಐಗೆ ವಹಿಸಬೇಕಾದ್ರೆ ತಪ್ಪು ಮಾಡಿದ್ರೆ ಸಿಬಿಐ ವಹಿಸೋದು, ತಪ್ಪೇ ಮಾಡಿರಲಿಲ್ಲ ಅವರು. ತಪ್ಪು ಮಾಡಿದ್ರೆ ಸಿಬಿಐ ವಹಿಸ್ಬೇಕು. ಅವ್ರು ಏನು ತಪ್ಪು ಮಾಡಿಲ್ಲ. ಅವರು ಕಲಂಕರಹಿತ ರಾಜಕಾರಣಿಗಳು. ಯಾವ ಇದುವರೆಗೂ ಏನೂ ತೊಂದರೆ ಇದೆ, ಮುಂದಕ್ಕೆ ಅದೇ ರಾಜಕಾರಣ ಮಾಡ್ಕೊಳ್ತಾರೆ. ಏನು ತೊಂದರೆ ಏನಿಲ್ಲ. 5 ವರ್ಷ CM ಆಗಿ ರಾಜ್ಯನ ಮುನ್ನಡೆಸ್ಕೊಂಡು ಬಡವರು ಬಗ್ಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ತೊಂದರೆ ಏನಿಲ್ಲ. ಖುಷಿ, ಭಾಳ ಖುಷಿ ತಂದಿದೆ. ಇಡೀ ನಮ್ಮೊಬ್ಬರಿಗೆ ಅಂತಲ್ಲ, ಇಡೀ ರಾಜ್ಯಕ್ಕೆ ಒಬ್ಬರು, ನಮ್ಮ ಊರಲ್ಲಿ CM ಅವರು ಇಡೀ ರಾಜ್ಯಕ್ಕೆ ಖುಷಿ ತಂದ ವಿಷಯ ಇದು. ಅವ್ರು ಚೆನ್ನಾಗಿರಲಿ, ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ನಾಳೆ ಜನತೆನ ಚೆನ್ನಾಗಿ ರಕ್ಷಿಸುವಲ್ಲಿ ನಮ್ಮ ಆಶೀರ್ವಾದ ಬೇಡ್ತೀವಿ ದೇವರು. ಸರ್, ಟಾರ್ಗೆಟ್ ಇದು ಹೊಟ್ಟೆ ಕಿಚ್ಚಿಗೆ. ಇವು 2 ಸಲ CM ಆಗ್ಬಿಡ್ರಲ್ಲ. ಒಬ್ರು ಹಿಂದುಳಿದವರು 2 ಸಲ CM ಆಗ್ಬಿಟ್ರು ಅನ್ನೋದು ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ಇಷ್ಟು ಕೆಲಸ ಮಾಡ್ತಾಯಿದ್ರು ಹೊರತು ಅವರು ಇನ್ಯಾವುದೇ ಕಾರಣಕ್ಕೂ ಅಲ್ಲ. 2 ಬಾರಿ CM ಆಗೋದ್ರು. ಆಮೇಲೆ ಇವರು ರೆಕಾರ್ಡ್ ಆಗೋಯ್ತದೆ. ಯಾರು CM 10 ವರ್ಷ ಆಳಿಲ್ಲ, ಅದೊಂದು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವ್ರನ್ನ ಇಳಿಸಬೇಕಂತ ಏನೇನು ಮಾಡ್ತಿದ್ದಾರೆ. ಆದರೆ ಬಟ್ ಭಗವಂತ ಒಬ್ಬ ಇದ್ದಾನೆ ಕಾಯೋಕ್ಕೆ. ಆಮೇಲೆ ಜನಗಳ ಆಶೀರ್ವಾದ ಇದೆ. ಕರ್ನಾಟಕದ 7 ಕೋಟಿ ಜನ, ಅಷ್ಟೇ ಜನ ಆಶೀರ್ವಾದ ಅವ್ರ ಮೇಲಿದೆ. ಅವ್ರಿಗೇನು ತೊಂದರೆ ಏನು ಆಗಲ್ಲ.
ಅವ್ರು ಇನ್ನೂ ಮುಂದೆ ಮತ್ತೆ ಸಿ ಎಮ್ ಆಗ್ಬೋದು ಆಗಿರೋ ಅದು ಗೊತ್ತಿಲ್ಲ. ಇನ್ನು 5 ವರ್ಷ ಅವ್ರು ಇರ್ತಾರಲ್ಲ ನಮ್ಮ ಭರವಸೆ ಇದೆ. ದೇವರು ಜನರ ಆಶೀರ್ವಾದ ಇವತ್ತು ತೀರ್ಪು ಅಂತ ಹೇಳ್ತೀವಿ. ಇವತ್ತಿರೋದು ಜನಗಳ ಆಶೀರ್ವಾದ, ದೇವ್ರು ಇದೆಯಲ್ಲ ನನಗೆ ಗೊತ್ತಿಲ್ಲ, ಜನಗಳ ಆಶೀರ್ವಾದ ಇದೆ ಸಾಹೇಬ್ರಿಗೆ, ಜನಗಳ ಬೆಂಬಲ ಇದೆ. ಈಗ ಹಾಸನದಲ್ಲಿ ನೋಡಿದ್ರಿ ಎಷ್ಟು ಜನ ಸೇರಿತ್ತು, ಜನಗಳ ಬೆಂಬಲ. ಮತ್ತು ಮೈಸೂರು ಇಟ್ಟಿದ್ರು ಎಷ್ಟು ಜನ ಬೆಂಬಲ. ಈಗ ಜನ ಒಬ್ಬ ವ್ಯಕ್ತಿ ಅವನು ಕಳಂಕಿತ ಇದ್ದರೆ ಅಷ್ಟು ಜನ ಸೇರ್ತಿರಲಿಲ್ಲ. ಒಬ್ಬ ಕಳಂಕಿತ ರಾಜಕಾರಣದಕ್ಕೂ ಸೇರಿರೋದು, ಒಬ್ಬ ಒಳ್ಳೆ ಮನುಷ್ಯ, ಒಳ್ಳೆ ರಾಜಕಾರಣಿ ಅನ್ನೋದಕ್ಕೋಸ್ಕರನೇ ಜನಪರ ಕೆಲಸ ಮಾಡ್ತಾರೆ ಅನ್ನೋದಕ್ಕೋಸ್ಕರನೇ ಸೇರಿರೋ ಜನ. ಇದು ಯಾರು ಎಲ್ಲಿಗೂ ಸೇರೋ ಸುಲಭವಾಗಿ ಜನ ಆಗಲ್ಲ ಸರ್, ಸಾಧ್ಯ ಇಲ್ಲ ನಮ್ಮ ಅಭಿಪ್ರಾಯ. ಏನೇ ಷಡ್ಯಂತ್ರ ಮಾಡ್ಕೊ ಬರಲಿ ಸಾಧ್ಯ ಇಲ್ಲ. BJP ಅವರು JDS ಅವರು ಲವಲ ಬಾಯಿ ಪಡ್ಕೊಂಡ್ಬಂದ್ರು ಅವ್ರ ಕೈಲಿ ಆಗಲ್ಲ, ತರೋಕ್ಕಾಗೋದು ಇಲ್ಲ. ಅವರು ಯಾವಾಗಲೂ ಒಳ್ಳೆ ರಾಜಕಾರಣಿ, ಕ್ಲೀನ್ ಹ್ಯಾಂಡು, ಏನು ತೊಂದರೆ ಇಲ್ಲ, ರಾಜಕಾರಣ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಮಾಡ್ತಾನೆ ಇದ್ದಾರೆ, ಏನು ತೊಂದರೆ ಏನಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.